ಐ ಆಮ್ ದಿ ಡೇಂಜರ್ ಸಾಂಗ್ ಲಾಂಚ್ ಆಗಿದೆ ಕೂಲಿ ಮೂವಿ ಕಡೆಯಿಂದ ಗುರು. ನಾನಂತೂ ಎಕ್ಸೈಟಿಂಗ್ ಕಾಯ್ತೀನಿ, ಯಾಕೆ ಅಂತ ಅಂದರೆ ಫಿಲಮ್ ಅಂತೂ ನೋಡ್ಕೊಂಬಂದು ರಿಯಾಕ್ಷನ್ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ. ಫಿಲಮು ಒಂಥರ ಸಖತ್ತಾಗೇ ಇದೆ. ಲಾಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟರೆ ಫಿಲಮ್ ಕ್ರೇಜಿ ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಚಾನಲಲ್ಲಿ ರಿವ್ಯೂ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಐ ಆಮ್ ಡೇಂಜರ್ ಇದು ಇವರಿಗೆ ಯಾರಪ್ಪ ನಾಗಾರ್ಜುನ್ ಅವರಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರೋ ಅಂತ, ಅಂದರೆ ಅವರಿಗೆ ಬರ್ದಿರೋ ಅಂಥ ಸಾಂಗ್ ಅನಿರುದ್ಧ್ ಅವರು ಒಂಥರ ಡಿಫ್ರೆಂಟ್ ಆಗೇ ಇತ್ತು. ನಾಗಾರ್ಜುನ್ ಅವರು ಈಗಲೂ ಯಾವ ರೇಂಜಿಗೆ ಇದ್ದಾರೆ ನೋಡುಗರು, ಅವರ ಮಾಸ್ ಅಪಿಯರೆನ್ಸ್ ಆಗಲಿ, ಅವರ ಲುಕ್ಸ್ ಆಗಲಿ, ಅವರ ಶೇಡ್ಸ್ ಇನ್ನು ಲಿಟ್ರಲಿ ಯಾವ ರೇಂಜಿಗೆ ಕಾಣುತ್ತೆ ಹೇಳಿ ಸ್ಕ್ರೀನ್ಸಲ್ಲಿ. ಲಿಟ್ರಲಿ ಆ ಫೀಲೇ ಬೇರೆ ಥಿಯೇಟ್ರಲ್ಲಿ ನೋಡ್ಬೇಕಾರೆ. ಇನ್ನು ಇದರಲ್ಲಿ ಇನ್ನೊಂದ್ಸತಿ ನೋಡ್ಬಿಟ್ಟು ಕಣ್ಣು ತುಂಬಿಸ್ಕೊಳೋಣ ಯಾವ ಥರ ಇರುತ್ತೆ ಅಂತ. ಲೋಕೇಶ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ, ಅದಾದಮೇಲೆ ನಾಗಾರ್ಜುನ್ ಅವರ ಮಾಸ್ ಅಪಿಯರೆನ್ಸು, ಆ ಡ್ಯಾನ್ಸು ಎಲ್ಲದನ್ನು ನೋಡೋಣ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಪ್ಲೀಸ್, ನಮ್ಮ ಕನ್ನಡ ಚಾನಲ್ನ ಬೆಳೆಸಲೇಬೇಕು ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. ಬಿಟ್ಟಿಲ್ಲ. Listen up. We got 16, 24, 48 years. Put your hands up in the air and say cheers. We got girls on call 24/7. Got guns and coca, feels better than heaven. I'm just a sweet talking bro, stepping certified player. Quit talking shit, son, 'cause I'm not in danger. I am the danger. 'Cause I am the danger. Oh, oh, 'cause I am the danger. Oh, 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 oh. Please quit talking shit, son, 'cause I'm not in danger. All you mobsters. Listen up. Got a big ass crib out in the sea, a lot of gold champagne and Hennessy. The money talk loud, yours barely speaks. Came from the dirt, now we own these streets. I'm just a sweet talking blow, sniffing certified player. Quit talking shit, son, 'cause I'm not in danger. I am the danger. 'Cause I am the danger. Oh, oh, 'cause I am the danger. Oh, 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 oh. Kingpin on the floor, talk no more. Kingpin on the floor, speak no more. Kingpin on the floor, talk no more. Simon said, "What's the more?" Kingpin on the floor, speak no more. Simon says, "I like it raw." Kingpin on the floor, talk no more. Simon said, "What's the more?" Kingpin on the floor, speak no more. Simon says, "I like it raw." Sweet talking low, stepping certified player. Quit talking shit, son, 'cause I'm not in danger. All you lobsters. ನಾಗಾರ್ಜುನ್ ಅವರ ಏನು ಪ್ರೆಸೆನ್ಸು, ಅವರ ಲುಕ್ಕು, ಲಿಟ್ರಲಿ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಆ ಮಜಾನೇ
ಬೇರೆ. ಲಿಟ್ರಲಿ ಈ ಏಜಲ್ಲಿ ಆ ರೇಂಜಿಗೆ ಮಿಂಚ್ತಾರಲ್ಲ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಅವರಿಗೆ 100% ಕ್ರೆಡಿಟ್ ಕೊಡಲೇಬೇಕು. ಆಫ್ಟರ್ ರಜನಿಕಾಂತ್ ಅವರು ನಿಮಗೆ ಜಾಸ್ತಿ ಯಾರು ಮಿಂಚ್ತಾರೆ ಅಂತ ಅಂದರೆ ಸ್ಕ್ರೀನಲ್ಲಿ ನಾಗಾರ್ಜುನ್ ಅವರು, ಆಮೇಲೆ ಮಂಜುಬೆಲ್ ಬಾಯ್ಸ್ ಮಲಯಾಳಂ ಅವರು ನೆಕ್ಸ್ಟ್ ಲೆವೆಲ್ಗೆ. ನಿಮಗೆ ಒಂಥರ ಈ ಮೂವಿ ಹೆಂಗೆ ಅಂತಂದರೆ ಯಾವ ರೇಂಜಿಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತಂದರೆ ಲೋಕೇಶ್ ಅವರು ಎಲ್ಲರಿಗೂ ಪರ್ಫೆಕ್ಟಾಗಿ ಅವರವರ ಕ್ಯಾರೆಕ್ಟರ್ನ ಚೆನ್ನಾಗಿ ಡಿಸೈನ್ ಮಾಡವ್ರೆ ಅಂತ ಹೇಳ್ತೀನಿ. ಅವರವರಿಗೆ ಎಷ್ಟು ಗೆಟಪ್ ಬೇಕು ಅಂದರೆ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆದರೆ ನನಗೇನು ಕನ್ವಿನ್ಸ್ ಆಗಲಿಲ್ಲ ಅಂತ ಅಂದರೆ ಈ ಮೂವಿಲಿ ನಾಗಾರ್ಜುನ್ ಅವರು ಅಂಥ ದೊಡ್ಡ ವಿಲನ್ ಆಗಿರ್ತಾರೆ. ಯಾವ ಥರ ವಿಲನು ಅಂತ ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ಸ್ಪಾಯ್ಲರ್ಸ್ ಮಾಡಲ್ಲ. ಅಂಥ ದೊಡ್ಡ ವಿಲನ್ ಆಗಿದ್ದಾಗ ಬ್ಯಾಕ್ಗ್ರೌಂಡ್ ಅಂದರೆ ಸೆಟಪ್ಪು ಯಾವ ರೇಂಜಿಗೆ ದೊಡ್ಡ ಬಾಡಿ ಗಾರ್ಡ್ಸು ಅಂದರೆ ಹಿಂದೆ ಎಷ್ಟು ಗಾರ್ಡ್ಸ್ ಇರಬೇಕು ಅವ್ರ ಹಿಂದೆ ಬಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೆಂಗೆ ಕಿತ್ಕೊಂಡು ಗುಮ್ತಾ ಇರಬೇಕು ಥಿಯೇಟ್ರಲ್ಲಿ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ಅನಿರುದ್ಧ್ ಅವರು ನಾಗಾರ್ಜುನ್ ಅವರಿಗೆ ಕಮ್ಮಿ ಮಾಡವ್ರೆ ಅಂತ ಹೇಳ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ನೂ ಇಂಪ್ರೆಸಿವ್ ಆಗಿರ್ಬೋದಾಗಿತ್ತು ನನಗೆ ನಾಗಾರ್ಜುನ್ ಅವರ ಎಂಟ್ರಿ ಬರಬೇಕಾರೆಲ್ಲ. ಅದು ನನಗೆ ಎಲ್ಲೋ ಫೀಲ್ ಕಮ್ಮಿ ಆಯಿತು. ಅದಾದಮೇಲೆ ರೋಲೆಕ್ಸ್ ಕ್ಯಾರೆಕ್ಟರ್ನ ಹೆಂಗೆ ಎಂಟ್ರಿ ಕೊಟ್ಟರು ಅದೇ ಥರ ನಾಗಾರ್ಜುನ್ ಅವರ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿಲ್ಲ. ಇನ್ನೂ ಚೆನ್ನಾಗಿ ಡಿಸೈನ್ ಮಾಡ್ಬೋದಾಗಿತ್ತು. ಕಾಸ್ಟ್ಯೂಮ್ ಸೆಟಪ್ ಎಲ್ಲದಕ್ಕೂ ಪ್ಲ್ಯಾನ್ ಮಾಡಿದ್ದಾರೆ ಪ್ರಾಪರ್ ಆಗಿ. ಆದರೆ ಆ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಹಿಂದೆ ಬಾಡಿ ಗಾರ್ಡ್ಸ್ ಆಗಲಿ ಅಂದರೆ ಅದೇನು ಡಾನ್ ಅಂತ ಅಂದರೆ ನಾವು ಅಂದರೆ ದೊಡ್ಡ ಡಾನ್ ಅಂತ ನನಗೆ ಥಿಯೇಟರ್ ನೋಡ್ಬೇಕಾದ್ರೆ ಆ ಫೀಲ್ ಬರ್ತಾ ಇರಲಿಲ್ಲ. ಸೊ ಆ ಫೀಲ್ ಮಿಸ್ ಆಯಿತು. ಅವ್ರದ್ದೇನಿಲ್ಲ ತಪ್ಪು ನಾಗಾರ್ಜುನ್ ಅವ್ರದ್ದು. ಈಗ ಡೈರೆಕ್ಟರ್ ಹೇಳ್ದಂಗೆ ಅವ್ರು ಮಾಡ್ತಾರೆ. ಮೇಯ್ನ್ ಇಲ್ಲಿ ಫಾಲ್ಟ್ ಆಗಿದ್ದು ಡೈರೆಕ್ಟರ್ ಅವ್ರ ಕಡೆಯಿಂದ ಹಾಗೂ ಈಗ ಅನಿರುದ್ಧ್ ಅವ್ರ ಕಡೆಯಿಂದ. ಅನಿರುದ್ಧ್ ಅವ್ರು 100% ಸಾಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೀವು ಒಬ್ಸರ್ವ್ ಮಾಡೋದಾದರೆ ಒಬ್ಬರೇ ಇಲ್ಲ ಹೀರೋ. ಅಂದರೆ ರಜನಿಕಾಂತ್ ಅವರು ಒಬ್ಬರೇ ಹೀರೋ. ಆದರೆ ವಿಲನ್ ಕ್ಯಾರೆಕ್ಟರ್ಸಲ್ಲಿ ತುಂಬ ಜನ ಹೀರೋನ ಹಾಕೊಂಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ನೀವು ಸೇಮು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಆ ಮಜಾ ಬರಲ್ಲ ಥಿಯೇಟ್ರಲ್ಲಿ. ಇದು ಮಿಸ್ ಔಟ್ ಆಯಿತು. ನಿಮಗೆ ಸಾಂಗ್ ಕೇಳಾದ್ಮೇಲೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸಾಂಗು ಕೂಡ ಇನ್ನೂ ಒಂಚೂರು ಇಂಪ್ರೆಸಿವ್ ಆಗಿರ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಹಾಂ,